ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಈಗ ರಾಜಕೀಯವನ್ನ ದಗದಗಿಸುವಂತೆ ಮಾಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ವಿಪಕ್ಷಗಳು ಕೇಂದ್ರ ಚುನಾವಣಾ ಆಯೋಗದ ಮೆಟ್ಟಿಲೇರ್ತಿದ್ದಂತೆ ಇತ್ತ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ದೂರಿಗೆ ಕೈ ನಾಯಕರ ಕೌಂಟರ್ ಅಟ್ಯಾಕ್ ಹೇಗಿದೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಎಸ್ಐಆರ್ ವಿಚಾರವಾಗಿ ರಾಜಕೀಯ ಫೈಟ್. ದೋಸ್ತಿಗಳ ಸಮರ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್. ಸತ್ತವರ ಹೆಸರಲ್ಲಿ ವೋಟ್ ಹಾಕಿದ್ದು ಯಾರೆಂದು ಕಾಂಗ್ರೆಸ್ ಪ್ರಶ್ನೆ. ಮೈತ್ರಿ ನಾಯಕರ ಚಾರ್ಜ್ ಶೀಟ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಎಸ್ಐಆರ್ನಲ್ಲಿ ಲೋಪದೋಷಗಳಿದ್ರೆ ಅದನ್ನ ಇಲೆಕ್ಷನ್ ಕಮಿಷನ್ ನೋಡಿಕೊಳ್ಳುತ್ತೆ. ಆದರೆ ಈ ಹಿಂದೆ ಸತ್ತವರ ಹೆಸರಿನಲ್ಲಿ ಕಳ್ಳ ಮತದಾನ ಮಾಡಿದ್ದೆ ಈ ಬಿಜೆಪಿಯವರು ಅಂತ ಹರಿಪ್ರಸಾದ್ ಬಾಂಬ್ ಸಿಡಿಸಿದ್ದಾರೆ. ಇವ್ರಿಗೇನಾದ್ರೂ ಅದ್ರ ಲೋಪದೋಷ ಕಂಡಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬೋದಿತ್ತು. ಆದರೆ ಇವರ ಹುನ್ನಾರ ಮೊದಲು CAA ಮಾಡಿದ್ರು, NRC ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಡೆಗೆ ಇವರು ಸಿಕ್ಕಿದ್ದು 23,000 ಕೂಡ ಬಾಂಗ್ಲಾದೇಶಿಯವರು ಸಿಕ್ಕಲಿಲ್ಲ. ಅಲ್ಲಿ CAA ಬಿಟ್ಟರು, NRC ಬಿಟ್ಟರು. ಈಗ ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಷನಲ್ಲಿದೆ. ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನು ಹೇಳ್ತಾರೆ, ಅದರ ಮೂಲಕ 27 ಲಕ್ಷ ಜನ ಇಟ್ಟಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು 5 ವರ್ಷ ಬಿಟ್ಟು ವೋಟ್ ಮಾಡಿ, ಆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿ. ರಾಜ್ಯದಲ್ಲಿ ನ್ಯಾಯಸಮ್ಮತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇಲ್ಲ ಅನ್ನೋ ಮೈತ್ರಿ ನಾಯಕರ ಆರೋಪ ಕಾಂಗ್ರೆಸ್ ಪಾಳೆಯವನ್ನ ಮತ್ತಷ್ಟು ಕೆರಳಿಸಿದೆ. ಕೇವಲ ಚುನಾವಣೆ ಗೆಲ್ಲುವುದಕ್ಕೋಸ್ಕರ ಬಿಜೆಪಿ ಇಡೀ ಚುನಾವಣಾ ಆಯೋಗವನ್ನೇ ಆಯುಧ ಮಾಡಿಕೊಳ್ತಾ ಇದೆ ಅನ್ನೋದು ಕೈ ನಾಯಕರ ಗಂಭೀರ ಆರೋಪ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದ ಏಜೆಂಟ್ ಅಂದ್ರೆ BLA 2ಗಳನ್ನ ನೇಮಕ ಮಾಡಿದ್ದಕ್ಕೆ ಬಿಜೆಪಿ ಜೆಡಿಎಸ್ಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ರಾಜ್ಯಸಭಾ ಸದಸ್ಯ GC ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ. ಅತ್ತ ಸಚಿವ MB ಪಾಟೀಲ್ ಕೂಡ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. SIR ನೆಪದಲ್ಲಿ ಯಾರೇ ಒಬ್ಬ ಭಾರತದ ಪ್ರಜೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ರೈತ, ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸೇರಿದಂಥ ಬಡವ ಅಥವಾ ಇನ್ನಿತರ ಯಾರೇ ಇರಲಿ, ಒಬ್ಬರದು ಕೂಡ ಅವಕಾಶ ತಪ್ಪಿಸ್ಕೋಬಾರ್ದು. ಮತ್ತು ಯಾರು ಹೊರಗಡೆ ಉಳಿದಿದ್ದಾರೆ ಇನ್ನೂ ಕೂಡ ಅವ್ರನ್ನೂ ಕೂಡ ಈಗ 18 ಇಯರ್ಸ್ ಬರ್ತದೆ ಪ್ರಶ್ನೆ ಬಂದು ಅವ್ರನ್ನೂ ಒಳಗಡೆ ತಗೋಬೇಕು. ಒಟ್ನಲ್ಲಿ ರಾಜ್ಯದಲ್ಲಿ ಸದ್ದಿಲ್ಲದೆ ನಡಿಬೇಕಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆ ಈಗ ಕೈ ಕೇಸರಿ ದಳಪತಿಗಳ ಮಧ್ಯೆ ದೊಡ್ಡ ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.